ಮಂತ್ರಿ ಸೇನಾಧೀಕ್ಷರೇ, ತ್ರಿಭುವನಕ್ಕೆ ಮಿಗಿಲೆನಿಪ ವೈಭವದಿ ಮುದಗೊಂಡು ಮಂತ್ರಿ ಸೇನಾಧೀಕ್ಷರೇ, ತ್ರಿಭುವನಕ್ಕೆ ವೈಭವದಿ ಈ ಸುರಪತಿಗೆ ಅದ್ಯಾರು ಸಾಟಿ? ಮಂತ್ರಿ ಸೇನಾಧೀಕ್ಷರೇ, ಯಾರು ಸೋಟಿ ಎನಗೆ ಜಗದಲ್ಲಿ, ಯಾರು ಸೋಟಿ ಎನಗೆ, ಯಾರು ಸೋಟಿ ಎನಗೆ? ಯಾರು ಸೋಟಿ ಎನಗೆ ಜಗದಲ್ಲಿ, ಯಾರು ಸೋಟಿ ಎನಗೆ, ಯಾರು ಸೋಟಿ ಎನಗೆ? ತ್ರಿಭುವನದೊಳಗೆ ಮಿಗಿಲಿನ ಸರ್ಪ, ತ್ರಿಭುವನದೊಳಗೆ ಮಿಗಿಲಿನ ಸರ್ಪ, ಕಳಶತ್ರುಗಳ ರಂಗಿಪರೆ, ಕಳಶತ್ರುಗಳ ರಂಗಿಪರೆ, ಅಡಿಯನ್ನು ಮೆಟ್ಟಿ ನಡೆಯಿಪ ಜಗವ, ಅಡಿಯನ್ನು ಮೆಟ್ಟಿ ನಡೆಯಿಪ ಜಗವ, ರುಂಡ ಮುಂಡಗಳ ಖಂಡಿಸಿ ಬಿಡುವೆ. ಯಾರು ಸೋಟಿ ಎನಗೆ ಜಗದಲ್ಲಿ, ಯಾರು ಸೋಟಿ ಎನಗೆ, ಯಾರು ಸೋಟಿ ಎನಗೆ? ಮಂತ್ರಿ, ನಮ್ಮ ಅಮರಾವತಿಯಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರಿ, ಅದೂ ಅಲ್ಲದೆ ಭಗವಂತನನ್ನು ಜ್ಞಾನಿಸುತ್ತಿರುವರಿ, ಅದನ್ನು ತಿಳಿಸು. ಸೇನಾಧೀಕ್ಷರೇ, ಲಾಲಿಸೀಗ ಅಮರವೇಂದ್ರ ಅಮರಾವತಿಯ ಪರಿಯನಲ್ಲವ, ಲಾಲಿಸೀಗ ಅಮರವೇಂದ್ರ ಅಮರಾವತಿಯ ಪರಿಯ. ಸೇನಾಧೀಕ್ಷರೇ, ಅಶ್ವಿನಿ ದೇವತೆಗಳೆಲ್ಲ, ಅಶ್ವಿನಿ ದೇವತೆಗಳೆಲ್ಲ ನಿತ್ಯ ಹರಿಯನ್ನು ಭಜಿಸುತ್ತಿರುವರು. ಹರುಷದಿಂದ ಕೇಳು ರಾಜನೇ, ಹರುಷದಿಂದ ಕೇಳು ರಾಜನೇ, ಸರಸದಿಂದ ಬೇಳ್ವೆ ನಾನು. ಲಾಲಿಸೀಗ ಅಮರವೇಂದ್ರ ಅಮರಾವತಿಯ ಪರಿಯನಲ್ಲವ. ಮಹಾಪ್ರಭು, ದೇವಲೋಕದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು, ಅದಲ್ಲದೆ ಸದಾ ಹರಿಯನ್ನು ಭಜಿಸುತ್ತಾ ಕಾಲವನ್ನು ಕಳೆಯುತ್ತಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿನ್ನಂತ ಮಂತ್ರಿಯು ಈ ರಾಜಸ್ಥಾನದಲ್ಲಿರುವಾಗ ಎನಗೂ ಈ ರಾಜ್ಯಕ್ಕೂ ಕುಂದು ಕೊರತೆ ಅಂದರೆ ಏನು? ನಿಂದ ಪೀಠವನ್ನು ಮನಿಸೋ. ಅಪ್ಪಣೆ ಪ್ರಭು. ಸೇನಾಧೀಕ್ಷರೇ, ಹೇಳು ಸೈನ್ಯನಾಥ, ಇವರವ ಹೇಳು ಸೈನ್ಯನಾಥ, ಹೇಳು ಸೈನ್ಯನಾಥ, ಇವರವ ಹೇಳು ಸೈನ್ಯನಾಥ. ನಮ್ಮ ಸೈನ್ಯದೊಳ್ಳಿರುತ್ತಿಗ ಪ್ರಜೆಗಳು, ನಮ್ಮ ಸೈನ್ಯದೊಳ್ಳಿರುತ್ತಿಗ ಪ್ರಜೆಗಳು ಸಮ್ಮತದಿಂದಲೇ ಸೈನ್ಯವನ್ನಾಳ್ಪೆ, ಸಮ್ಮತದಿಂದಲೇ ಸೈನ್ಯವನ್ನಾಳ್ಪೆ. ಹೇಳು ಸೈನ್ಯನಾಥ, ಇವರವ ಹೇಳು ಸೈನ್ಯನಾಥ. ಸೈನಾಧೀಕ್ಷರೇ, ಎಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸೋ. ಪ್ರಭು,
ಮಂತ್ರಿ ಸೈನ್ಯಾಧೀಶರೇ ಶಕ್ತಿಗಳ ಹದವ ಮರಿವೆ ಹೆಚ್ಚನ ಹದವ ಹೆಚ್ಚನ ಅಣ್ಣನನ್ನು ಭೇದಿಸಿ ಛಲವದೈಸಿ ದೊರೆವನು ಅಣ್ಣನನ್ನು ಭೇದಿಸಿ ಛಲವದೈಸಿ ದೊರೆವನು ಒದಗೆ ಬರಬ ಅದರ ಛಲವಕರು ದೊರೆವನು ಛಲವಕರಿಗೆ ಬರುವನು ಛಲವಕರು ಅರುವನ ಅದಾದ ಶಕ್ತಿಗಳ ಪದವ ಮಂತ್ರಿ ಪದವ ಮರಿವೆ ಹೆಚ್ಚನ ಹಲವ ಮರಿವೆ ಹೆಚ್ಚನ ಓ ಪ್ರಭು ಸೈನ್ಯಾಧೀಶರೇ ನಮ್ಮ ಸೈನ್ಯದಲ್ಲಿ ಆನೆ ಕಾಲಿಗೆ ಸಿಕ್ಕಿದಂತೆ ಹೆಜ್ಜೆ ಗುದ್ದಾಗಿ ಒಯ್ಯುವರು ಹೊತ್ತೇರಪ್ಪಣೆ ಬಹಳ ಸಂತೋಷ. ನಿನ್ನಂತ ಸೈನ್ಯಾಧಿಯು ಎನ್ನ ಸೈನ್ಯದಲ್ಲಿರುವಾಗ ಎನಗೂ ಎನ್ನ ಸೈನ್ಯಕ್ಕೂ ಕುಂದು ಕೊರತೆ ಎಂದರೇನು? ನಿನ್ನ ಪೀಠವನ್ನು ಸ್ವೀಕರಿಸು. ಅಪ್ಪಣೆ. ಮಂತ್ರಿ ಸೈನ್ಯಾಧೀಶರೇ ಸಂತೋಷವೋ ಸಚಿವ ಸೈನ್ಯಾಧಿಪತಿಯರೇ ಸಂತೋಷವೋ. ಮಂತ್ರಿ ಸೈನ್ಯಾಧೀಶರೇ ಸಂತೋಷವೋ ಸಚಿವ ಸೈನ್ಯಾಧಿಪತಿಯರೇ ಸಂತೋಷವೋ. ಧೀರರು ನೀವಿರಲು ಕಾರ್ಯಕ್ಕಿನ್ನೇನು ಭಯವೋ. ಮಂತ್ರಿ ಸೈನ್ಯಾಧೀಶರೇ ಧೀರರು ನೀವಿರಲು ಕಾರ್ಯಕ್ಕಿನ್ನೇನು ಭಯವೋ. ಮಾರ ಪಿತನ ದಯದೆ ಮಾರ ಪಿತನ ದಯದೆ ಸತತ ನಂ ಧನ್ಯನಾದೆ ಸಂತೋಷವೋ. ಸಚಿವ ಸೈನ್ಯಾಧಿಪತಿಯರೇ ಸಂತೋಷವೋ. ಮಂತ್ರಿ ಸೈನ್ಯಾಧೀಶರೇ ರಾಜನು ನಾನಾಗಿ ತೇಜೋ ನೆನ್ನೆ ಸೋತೆ. ರಾಜನು ನಾನಾಗಿ ತೇಜೋ ನೆನ್ನೆ ಸೋತೆ. ರಾಜ ಸಂಪಾದದಿಂದ ಸತತ ನಂ ಧನ್ಯನಾದೆ ಸಂತೋಷವೋ. ಸಚಿವ ಸೈನ್ಯಾಧಿಪತಿಯರೇ ಸಂತೋಷವೋ. ಯಾರಲ್ಲಿ ಬೇಷ್ ನಿಮ್ಮಂತ ಮಂತ್ರಿ ಸೈನ್ಯಾಧೀಶರು ಎನ್ನ ಸೈನ್ಯದಲ್ಲಿರುವಾಗ ಎನಗೂ ಈ ಎನ್ನ ಸೈನ್ಯಕ್ಕೂ ಕುಂದು ಕೊರತೆ ಎಂದರೇನು? ನಿಮ್ಮ ನಿಮ್ಮ ಪೀಠವನ್ನು ಸ್ವೀಕರಿಸಿ. ಅಪ್ಪಣೆ ಪ್ರಭು. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಮಂತ್ರಿ ಸೈನ್ಯಾಧೀಶರೇ ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುಧೆ ಇದುವೇ ಗಂಧರ್ವ ಗಾನಸುಧೆ. ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದ ನೀನೇ ಸಕಲ ಕಲಾ ವಿಶಾರದ ನಯನ ಮನೋಗರ ನಾಟ್ಯವಿದೆ. ಬಹಳ ಸಂತೋಷ. ಮಂತ್ರಿ ಸೈನ್ಯಾಧೀಶರೇ ನಯನ ಮನೋಗರ ನಾಟ್ಯವಿದೆ. ಕಿವಿಗಿಂಪಿಗಾನಂದ ಗಾನಸುದೆ.
ಕಿವಿಗಿಂಬಿಗಾನಂದ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ವಿನ್ಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ರಾಗದಿ ಮೋದದಿ ಮೈ ಮನ ತಣಿಸುವ ರಾಗದಿ ಮೋದದಿ ಮೈ ಮನ ತಣಿಸುವ ರಾಗದಿ 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 ಮೋದದಿ 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 ಮೋ ಮೈಮನ 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 ತಣಿಸುವ ತಣಿಸುವ ತಣಿಸು ರಾಗದಿ 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 ಮೋದದಿ 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 ಮೋ ಮೈಮನ 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 ಮೈ ತಣಿಸುವ 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 ತಣಿ ಶೃಂಗಾರ ರಸದ ವಿನಯ ಮಂದಿರ ಶೃಂಗಾರ ರಸದ ವಿನಯ ಮಂದಿರ ವಿನಾದದಲ್ಲಿ ವಿಲಾಸದಲ್ಲೂ ವಿರಾಜಿಸುವ ನಿರಂತರದಿ ವಿನಾದದಲ್ಲಿ ವಿಲಾಸದಲ್ಲೂ ವಿರಾಜಿಸುವ ನಿರಂತರ ಬಾಳಿನ ಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ಸಮಯ ಸಮಯವಿದೆ 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 ತಜ್ಜಂ ತಗಜಂ ತಗಿಟಜಂ ತದಿಗಿಡಕು 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 ತಜ್ಜಂ ತಗಜಂ ತಗಿಟಜಂ ತದಿಗಿಡಕು ತದಿಗಿಡಕು ತದಿಗಿಡ ತಜ್ಜಂ ತಗಜಂ ತಗಿಟಜಂ ತದಿಗಿಡಕು 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 ತಂ ಯಾರಲ್ಲಿ ಈ ರಾಜ ನರ್ತಕಿಯರಿಗೆ ತಕ್ಕ ಬಹುಮಾನಗಳನ್ನು ಕೊಟ್ಟು ಕಳಿಸಿ. ಅಪ್ಪಣೆ ಪ್ರಭು. ಏನು ಅಗ್ನಿಯು ಯಮರಾಜರು ಚಿಂತಾಕ್ರಾಂತರಾಗಿ ಕುಳಿತಿರುವರಲ್ಲ, ಕಾರಣವೇನು? ಇರಲಿ, ವಿಚಾರಿಸುವೆನು. ಅಗ್ನಿಯ ಅಗ್ನಿಯ ಮಹೇಂದ್ರ ತಪಾಲನೆ ನಿನಗೆದು ಚಿಂತೆಯು ಏತಕ್ಕೆ ಉಪಚರಿಸುವೆನು ಬೆಳೆಯೇ ಅಗ್ನಿಯ ಮಹೇಂದ್ರ ತಪಾಲನೆ ನಿನಗೆದು ಚಿಂತೆಯು ಏತಕ್ಕೆ ಉಪಚರಿಸುವೆನು ಬೆಳೆಯೇ ಅಗ್ನಿಯ ನೇನಯ ಯಜ್ಞದ ಭಾಗವೋ ಅಗ್ನಿಯ ಯಮರಾಜನ ಅಗ್ನಿಯ ನೇನಯ ಯಜ್ಞದ ಭಾಗವೋ ವಿಘ್ನವೋ ಬಂದಿರುವುದೇಯೇ ತಪಾಲನೆ ನಿನಗೆದು ಚಿಂತೆಯು ಏತಕ್ಕೆ ಉಪಚರಿಸುವೆನು ಬೆಳೆಯೇ
ಮಹೇಂದ್ರ, ಏತಕ್ಕೋಸ್ಕರ ಚಿಂತಾಕ್ರಾಂತನಾಗಿರುವೆ? ಯಮರಾಜರ ಮಂತ್ರಿ ಸೇನಾಧೀಕ್ಷರ ಅಮರಾದಿಸ ಪರಿಪಾಲೆ ಪಾಗೆಳು ಅಮರಾದಿಸ ಮಹೇಂದ್ರ, ಮಮ ಏ ಲೋಕ ಅಮ ಬಾಬು ಲೋಕ ಮಮ ಏ ಲೋಕ ಅಮ ಬಾಬು ಲೋಕ ಚರಿತಾಗ ಎಲ್ಲ ಮಹೇಂದ್ರ ಚರಿತಾಗ ಎಲ್ಲ ಪರಿಪಾಲೆ ಪಾಗೆಳು ಅಮರಾದಿಸ ಪರಿಪಾಲೆ ಪಾಗೆಳು ಅಮರಾದಿಸ ಮಹೇಂದ್ರ ಸತ್ಯದಾರುಣಿಪನು ನಿತ್ಯವಾಹನಾನು ಸತ್ಯದಾರುಣಿಪನು ನಿತ್ಯವಾಹನಾನು ಚರಿತಾಗ ಎಲ್ಲ ಮಹೇಂದ್ರ ಚರಿತಾಗ ಎಲ್ಲ ಪರಿಪಾಲೆ ಪಾಗೆಳು ಅಮರಾದಿಸ ಪರಿಪಾಲೆ ಪಾಗೆಳು ಅಮರಾದಿಸ ಮಹೇಂದ್ರ, ಭೂಲೋಕದಲ್ಲಿ ಓರ್ವ ರಾಜನು ಜನಿಸಿ ಆತನು ಬಹಳ ಸತ್ಯದಿಂದ ಆಳ್ವಿಕೆಯನ್ನು ಮಾಡುತ್ತಿರುವನು. ಆತನ ಆಳ್ವಿಕೆಯ ಪ್ರಜೆಗಳೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತಿರುವವರೇ ಹೊರತು ನರಕಕ್ಕೆ ಯಾರು ಹೋಗುತ್ತಿಲ್ಲ. ಆದ್ದರಿಂದ ಚಿಂತಿಸುತ್ತಿರುವೆನು ಮಹೇಂದ್ರ. ಆ ವಿಷಯವನ್ನು ನಾವು ತಿಳಿದುಕೊಳ್ಳುವೆನು. ನಿನ್ನ ಪೀಠವನ್ನು ಮನ್ನಿಸು. ಅಪ್ಪಣ ಏನಿದೇನಿದು ಮನದಾದೋ ಮೂಡ ಸೂರ್ಯ ಪೋತ್ರನೇ ಯಮರಾಜರೇ, ಏನಿದೇನಿದು ಮನದಾದೋ ಮೂಡ ಸೂರ್ಯ ಪೋತ್ರನೇ ದಿನನಂತೆ ತೋರ್ಪೆ ಮುದದಿ ದಿನನಂತೆ ತೋರ್ಪೆ ಮುದದಿ ಕ್ರಾಂತಿ ಕಾಣದೋ ಏನಿದೇನಿದು ಮನದಾದೋ ಮೂಡ ಸೂರ್ಯ ಪುತ್ರರೇ. ಯಮರಾಜರೇ, ನೀವು ಸಹ ಚಿಂತಾಕ್ರಾಂತನಾಗಿರಲು ಕಾರಣವೇನು? ಯಮರಾಜರ ಮಂತ್ರಿ ಸೈನ್ಯಾಧೀಕ್ಷರ ಲೋಕದ ವಾರ್ತೆಯ ಯಮಲೋಕದ ವಾರ್ತೆಯ ಬೇಡುವೆ ಮಹೇಂದ್ರ. ಯಮಲೋಕದ ವಾರ್ತೆಯ ಬೇಡುವೆ ಇದು ಲೋಕದ ವಾರ್ತೆಯು ಯಮಲೋಕದ ವಾರ್ತೆಯ ಬೇಡುವೆ ಮಹೇಂದ್ರ. ಯಮರಾಜರ ಅಂಡ ಪಿಂಡ ಬ್ರಹ್ಮಾಂಡದಲ್ಲಡಗಿದೆ ಅಂಡ ಪಿಂಡ ಬ್ರಹ್ಮಾಂಡದಲ್ಲಡೆ ಕಾಲಯ ಮನ ಕೈ ಸೆರೆಯಲು ಮಾಡಿ ಅಂಡ ಪಿಂಡ ಬ್ರಹ್ಮಾಂಡದಲ್ಲಡೆ ಕಾಲಯ ಮನ ಕೈ ಸೆರೆಯಲು ಮಾಡಿ ಪಾಪಿಯ ಪ್ರಾಣವ ಪಾದದಲ್ಲಿ ಬಿಡಿದು ಪಾಪಿಯ ಪ್ರಾಣವ ಪಾದದಲ್ಲಿ ಬಿಡಿದು ಪಡ ಪಡ ಕಿಡಗರ ಬಿಡಿಯಲು ಕೊಯ್ಯ ಯಮರಾಜರ ಪಡಗಡಗಲ ಬಿಡಿಯಲು ಕೊಯ್ವೆ ಯಮಲೋಕದ ವಾರ್ತೆಯ ಬೇಡುವೆ ಇದು ಲೋಕದ ವಾರ್ತೆಯು ಇದೇ ಯಮಲೋಕದ ವಾರ್ತೆಯ ಬೇಡುವೆ ಬೇಡುವೆ ಬೇಡುವೆ. ಯಮರಾಜರ ಭೂಲೋಕದಲ್ಲಿ ಓರ್ವ ರಾಜನು ಜನಿಸಿ ಬಹಳ ಸತ್ಯ ನಿಷ್ಠೆಯಿಂದ ರಾಜ್ಯಭಾರ ಮಾಡುತ್ತಿರುವನು. ಅವನ ಆಳ್ವಿಕೆಯಲ್ಲಿ ಪುರದ ಜನಗಳೆಲ್ಲ ಸ್ವರ್ಗಕ್ಕೆ ಹೋಗುತ್ತಿರುವರೇ ಹೊರತು ಯಮಲೋಕಕ್ಕೆ ಯಾರು ಬಾರದಂತಾಗಿರುವುದು. ಆದ್ದರಿಂದ ನಾವುಗಳು ಚಿಂತಿಸುತ್ತಿರುವೆವು. ಯಮರಾಜರ ಹಾಗಾದರೆ ನಾನು ಆ ವಿಷಯವನ್ನು ತಿಳಿದುಕೊಳ್ಳುವೆನು. ನಿಮ್ಮ ಪೀಠವನ್ನು ಮಂದಿಸಿ. ಅಪ್ಪಣ ಮಹಾರಾಜರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ವಸಿಷ್ಠ ಮಹಾಮನಿಗಳು ಬರುತ್ತಿರುವರು. ಅವರನ್ನು ಕೂಡ ಬಹಳ ಭಕ್ತಿಯಿಂದ ಈ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಶಂಭೋ ಮಹಾದೇವ, ಶಂಭೋ
ಮಹಾದೇವ ಶಂಭೋ ಮಹಾದೇವ. ವಸಿಷ್ಠ ಮಹಾಮುನಿಗಳಿಗೆ ಈ ದೇವೇಂದ್ರನ ಪ್ರಣಾಮಗಳು. ದೇವೇಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಸ್ವೀಕರಿಸಿ. ಆಗಬಹುದು ಮಹೇಂದ್ರ. ಮಹಾರಾಜರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ಸೂರ್ಯಪುತ್ರ ಶನಿದೇವರು ಬರುತ್ತಿರುವರು. ಅವರನ್ನು ಕೂಡ ಬಹಳ ಭಕ್ತಿಯಿಂದ ಈ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಕೆಲಸಮ ಮಾಡದ ಬಿಡಲಾನು ಅಡಿಯನ್ನು ಮೆಚ್ಚಿ ಪುಡಿ ಪುಡಿ ಕೊಟ್ಟೆ, ಅಡಿಯನ್ನು ಮೆಚ್ಚಿ ಪುಡಿ ಪುಡಿ ಕೊಟ್ಟೆ. ಮಂದಹಾಸದಲ್ಲಿ ಹೋಗುವೆನು, ಮಂದಹಾಸದಲ್ಲಿ ಹೋಗುವೆನು, ಮಂದಹಾಸದಲ್ಲಿ ಹೋಗುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಸೂರ್ಯಪುತ್ರ ಶನಿದೇವರಿಗೆ ಈ ದೇವೇಂದ್ರನ ಪ್ರಣಾಮಗಳು. ಮಹೇಂದ್ರ ಹಾದಿನಿಗೆ ಮಂಗಳವಾಗಲಿ. ಶನಿದೇವ, ಈ ಪೀಠವನ್ನು ಸ್ವೀಕರಿಸಿ. ಆಗಬಹುದು. ಮಹಾರಾಜರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹಾತ್ಮರು ಬರುತ್ತಿರುವರು. ಅವರನ್ನು ಕೂಡ ಬಹಳ ಗೌರವದಿಂದ ಈ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ನಾರಾಯಣ ನಾರಾಯಣ. ಬಾಯಿ ಭುವನ ಭರಣ ವಿವರಣ ಪರಮ ಪಾವನ ಭವ ಭಯಾರಣ. ಬಾಯಿ ಭುವನ ಭರಣ ನಾರಾಯಣ ನಾರಾಯಣ. ಹೋಗುವೆ ನಾನು ದುರಗದೆಗೆ, ಹೋಗುವೆ ನಾನು ದುರಗದೆಗೆ. ಬಾಯಿ ಭುವನ ಭರಣ ಪಾವನ ಭವ ಭಯಾರಣ. ಬಾಯಿ ಭುವನ ಭರಣ ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ಈ ದೇವೇಂದ್ರನ ಪ್ರಣಾಮಗಳು. ಮಹೇಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ನಿಮಗೆ ಉಚಿತವಾದ ಪೀಠವನ್ನು ಸ್ವೀಕರಿಸಬಹುದು. ಆಗಬಹುದು. ಓ ವಸಿಷ್ಠ ಮಹಾಮುನಿಗಳು ಇರಲಿ ಇರಲಿ. ನಾರದ ಮಹಾತ್ಮರೇ, ಮೂರು ಲೋಕವನ್ನು ಚೆರಿಪ ನಾರದ ಮುನಿಗೆ ಮೂರು ಲೋಕವನ್ನು ಚೆರಿಪ ನಾರದ ಮುನಿಗೆ ಯಾವ ಯಾವ ಲೋಕದಲ್ಲಿ. ನಾರದ ಮಹಾತ್ಮರೇ, ಯಾವ ಯಾವ ಲೋಕದಲ್ಲಿ ಏನು ವಾತೆಯೋ ಮೂರು ಲೋಕವನ್ನು ಚೆರಿಪ ನಾರದ ಮುನಿಯೇ. ನಾರದ ಮಹಾತ್ಮರೇ, ತಾವುಗಳು ತ್ರಿಲೋಕ ಸಂಚಾರಿಗಳೇ ಸರಿ. ಆದ್ದರಿಂದ ಈ ಸಭೆಗೆ ಯಾವುದಾದರೂ ಒಂದು ಸತ್ಯ ಸಂದೇಶವಿದ್ದರೆ ತಿಳಿಸಬೇಕೆಂದು ನಾನು ಬೇಡಿಕೊಳ್ಳುವೆನು. ಸತ್ಯ ಸಂದೇಶ. ಹತಳ ಸುತಳ ಪಾತಾಳ ಮರೆತಿದ್ದನು ಮಹೇಂದ್ರ. ಭೂಲೋಕದಲ್ಲಿ ಕಳಿಂಗ ದೇಶಕ್ಕೆ ಒಡೆಯರಾದ ಗೋವಿಂದ ಶರ್ಮನೆಂಬ ರಾಜನಿಗೆ ಸತ್ಯರದ ರಾಜನೆಂಬ ಮಗನಿರುವರು.
ತಂದೆಯ ನಂತರ ಮಗನಿಗೆ ರಾಜ್ಯತ್ವವನ್ನು ವಹಿಸಿಕೊಂಡು ಬಹಳ ಸತ್ಯದಿಂದ ರಾಜ್ಯವನ್ನು ಆಳುತ್ತಿರುವನು ಮಹೇಂದ್ರ. ಅಂತಹ ಸತ್ಯವಂತನನ್ನು ನಾನು ಎಲ್ಲಿಯೂ ನೋಡಲೇ ಇಲ್ಲ ಬಿಡು. ನಾರದರೆ ನೀವಾದರೂ ಕಲಾಪ್ರಿಯರು, ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ? ನನ್ನ ಮಾತನ್ನು ತ್ರಿಮೂರ್ತಿಗಳೇ ನಂಬದಿರುವಾಗ ನೀನು ತಾನೇ ಹೇಗೆ ನಂಬಿ? ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಬರಬೇಕಾದರೆ ಅದು ಆತನ ಕುಲಗಳಾದ ವಶಿಷ್ಠ ಮಹಾಮುನಿಗಳು ಇಲ್ಲೇ ಕುಳಿತಿರೋರಲ್ಲ, ಅವರನ್ನೇ ಕೇಳಿ ತಿಳಿದುಕೊಳ್ಳಿ. ವಶಿಷ್ಠ ಮಹಾಮುನಿಗಳೇ, ನಾರದರು ಹೇಳುತ್ತಿರುವ ಮಾತುಗಳು ಸತ್ಯವೇ? ಹತ್ತರ ಸಹ ಸತ್ಯ. ಯಾರವರು? ಅವನಾರವನು ಸತ್ಯವ್ರತ. ವಸಿಷ್ಠರೇ, ನಿಮಗೇನು ಪಿತ್ತನೆತ್ತಿಗೇರಿಲ್ಲ ತಾನೇ? ಭೂಲೋಕದ ಜನಿಸಿದ ಆ ನರದವನು ಅಷ್ಟೊಂದು ಸತ್ಯವಂತನೇ? ಹೌದು ಶನಿದೇವ, ಅಂತ ಸತ್ಯವಂತನನ್ನು ನಾನು ಎಲ್ಲಿಯೂ ನೋಡೇ ಇಲ್ಲ. ವಸಿಷ್ಠರೇ, ಅಧಿಕಾರದಲ್ಲಿದ್ದಾಗ ಎಲ್ಲರೂ ಸತ್ಯವಂತರೇ, ನಿಷ್ಠವಂತರೇ. ಅಧಿಕಾರವನ್ನು ಕಳೆದುಕೊಂಡಾಗಲಲ್ಲವೇ ಅವರ ಸತ್ಯನಿಷ್ಠಗಳು ಪ್ರಕಟಗೊಳ್ಳುವುದು. ವಸಿಷ್ಠ ಶನಿದೇವ, ಅಧಿಕಾರದಲ್ಲಿದ್ದರೂ ಸರಿಯೇ, ಇಲ್ಲದಿದ್ದರೂ ಸರಿಯೇ, ಸತ್ಯನಿಷ್ಠಗಳನ್ನು ತಪ್ಪನು. ವಸಿಷ್ಠರೇ, ನೀವು ಅವನ ಮನೆಯ ಮೃಷ್ಟಾನ್ನ ಭೋಜನ ಮಾಡಿದೆಂಬ ಮಮಕಾರದಿಂದಲೋ ಅಥವಾ ಆ ಸತ್ಯವ್ರತನು ನಿಮ್ಮ ಪ್ರಿಯ ಶಿಷ್ಯನಿಂದಲೋ ಈ ರೀತಿ ಮಾತನಾಡುತ್ತಿರುವರಲ್ಲವೇ? ಇವೆರಡರಿಂದಲೂ ಅಲ್ಲ ಶನಿದೇವ. ಆತನು ಅಧಿಕಾರದಲ್ಲಿ ಇದ್ದರೂ ಸರಿಯೇ, ಇಲ್ಲದಿದ್ದರೂ ಸರಿಯೇ, ಸತ್ಯನಿಷ್ಠೆಗಳನ್ನು ತಪ್ಪನು. ತಪ್ಪಿಸುತ್ತೇನೆ. ಇದಕ್ಕೆ ನಿಮ್ಮ ಬದ್ಧವೇನು? ಶನಿದೇವ, ನೀನು ತಪ್ಪಿಸಿದ್ದೇ ಆದರೆ ನಾನು ಎಂಡವನ್ನು ಕುಡಿದು ಕಾವಿ ಕಮಂಡಗಳನ್ನು ತೊರೆದು ತಪಗಳನ್ನು ತ್ಯಜಿಸಿ ಸ್ವಾರದ ಮೇಲೆ ಕುಳಿತು ಪೂರ್ವಾಗಿ ಮುಖವಾಗಿ ಹೋಗುವೆನು. ಇದಕ್ಕೇನು ನಿಮ್ಮ ಪಂಥ? ವಸಿಷ್ಠರೇ, ನಾನು ಆ ಸತ್ಯವ್ರತನ ಸತ್ಯವನ್ನು ಕೆಡಿಸದೆ ಹೋದರೆ ಸೂರ್ಯ ಚಂದ್ರಾದಿಗಳಿರುವ ತನಕ ಸಪ್ತ ಲೋಕದಲ್ಲೂ ಆತನ ಕೀರ್ತಿ ಪ್ರತಿಷ್ಠೆಗಳು ಪ್ರಜ್ವಲಿಸುವಂತೆ ಮಾಡುವರು. ಇದೇ ನನ್ನ ಪಂಥ. ಶನಿದೇವ, ಶಾಂತರಾಗಿ. ಗುರುದೇವ, ಮಹೇಂದ್ರ, ಶನಿದೇವ, ಗುರುದೇವ ಏನೋ ತರವೇ ನೀವಾಡುವ ನುಡಿಗಳ ಗುರುದೇವ ಏನೋ ತರವೇ, ಗುರುದೇವ ಏನೋ ತರವೇ. ಗುರುದೇವ, ಶನಿದೇವ, ಗುರುದೇವಯೇ ಪಾರೆ ಶಪಥವಾಗೈದಾರೆ. ಗುರುದೇವ, ಮಹೇಂದ್ರ, ಗುರುದೇವಯೇ ಪಾರೆ ಶಪಥವಾಗೈದಾರೆ. ಅಪಕೀರ್ತಿ ಬರುವುದು ತರವಲ್ಲ ನಿಮಗೆ. ಗುರುದೇವ, ಮಹೇಂದ್ರ, ಅಪಕೀರ್ತಿ ಬರುವುದು ತರವಲ್ಲ ನಿಮಗೆ. ಗುರುದೇವ ಏನೋ ತರವೇ ನೀವಾಡುವ ನುಡಿಗಳ ಗುರುದೇವ ಏನೋ ತರವೇ, ಗುರುದೇವ ಏನೋ ತರವೇ. ಮಹೇಂದ್ರ, ಶನಿದೇವ, ಶನಿದೇವಯೇ ಪಾರೆ ಶಪಥವಾಗೈದಾರೆ. ಶನಿದೇವ, ಶನಿದೇವಯೇ ಪಾರೆ ಶಪಥವಾಗೈದಾರೆ. ಭುವನವೋ ಮೂಲೆ ಓದು ತಾರವಲ್ಲ ನಿಮಗೆದು. ಶನಿದೇವ, ಭುವನವೋ ಮೂಲೆ ಓದು ತಾರವಲ್ಲ ನಿಮಗೆದು. ಶನಿದೇವ ಏನೋ ತರವೇ ನೀವಾಡುವ ನುಡಿಗಳ ಶನಿದೇವ ಏನೋ ತರವೇ, ಶನಿದೇವ ಏನೋ ತರವೇ.
ಶನಿದೇವ, ಗುರುದೇವ, ಮಹೇಂದ್ರ ತಮ್ಮಲ್ಲಿ ಕಲಕಬೇಕೆ ದೇವ. ತಮ್ಮ ನಿಜಸ್ಥಾನಗಳನ್ನು ಕುಳಿತುಕೊಳ್ಳಬೇಕೆಂದು ಬೇಡಿಕೊಳ್ಳುವುದು ದೇವ. ಮಹೇಂದ್ರ, ಶನಿದೇವ, ಈ ದೇವಲೋಕದಲ್ಲಿ ಇಂಥ ಬದ್ಧವಾಯಿತೆಂದ ಮೇಲೆ ಈ ಶನಿದೇವರ ಪ್ರತಿಜ್ಞೆ ಹೆಚ್ಚು ಅಥವಾ ಆ ಸತ್ಯವ್ರತನ ಸತ್ಯವೆಚ್ಚೋ ನೋಡಲೇಬೇಕು. ನಾನು ಆತನ ಗ್ರಂಥಗಳಲ್ಲಿ ಕ್ರೂರರಾಗಿ ಪ್ರವೇಶ ಮಾಡಿ ಆತನ ಸತ್ಯವನ್ನು ಕೆಡಿಸುವೆನು. ಇದನ್ನು ನೀವು ನೋಡುತ್ತೀರಿ. ಶನಿದೇವ ಶಾಂತರಾಗಿ. ಗುರುದೇವ, ಮಹೇಂದ್ರ ಕಡಿಸುವ ಸತ್ಯ ಕಡಿಸುವ ಸತ್ಯವ ಈಗಲೇ ಕಡಿಸುವ ಸತ್ಯವ ಈಗಲೇ ಆಮದ ತರಳಿಸಿ ಪಲಗಿಸಿ ಕಾಡಿಸಿ ಆಮದ ತರಳಿಸಿ ಪಲಗಿಸಿ ಕಾಡಿಸಿ ಸೂರ್ಯ ಮುತ್ತಲಂಜನಿಸಿ ಮೆರವನು ಸೂರ್ಯ ಮುತ್ತಲಂಜನಿಸಿ ಮೆರವನು ಜಗದೊಳಗಾಡು 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 ಶನಿದೇವ, ಶನಿದೇವ ಶಾಂತರಾಗಿ. ಸತುರತನ ಸತ್ಯವನ್ನು ಭಂಗವಾಗದಂತೆ ನೋಡಿಕೊಳ್ಳಲು ನಾನು ಈಗಲೇ ಹೊರಡುವೆನು. ಗುರುದೇವ, ಗುರುದೇವ, ಗುರುದೇವ ಶಾಂತರಾಗಿ. ನಾರಾಯಣ ನಾರಾಯಣ. ಎಲೈ ನಾರದರೆ, ಇದಕ್ಕೆಲ್ಲ ನೀವೇ ಕಾರಣ. ಅಲ್ಲವೇ, ನಾನೇನು ಮಾಡಿದ್ದೀನಯ್ಯ? ನೀನೇ ಯಾವುದಾದ್ರೂ ಸತ್ಯ ಸಂದೇಶವನ್ನು ತಿಳಿಸು ಎಂದೆ. ನಾನು ಆ ಸತ್ಯರತರ ವಿಷಯವನ್ನು ತಿಳಿಸಿದೆ. ಕಂಡದನ್ನ ಕಂಡ ಹಾಗೆ ಹೇಳಿದರೆ ನಿಮಗೆಲ್ಲ ಕೆಂಡನಂತ ಕೋಪ ಬಂದರೆ ನಾನೇನು ಮಾಡಲಯ್ಯ? ನಾರಾಯಣ ನಾರದರೆ, ಈಗ ನನ್ನ ಯಾಗದ ಗತಿ. ಯಾಗ ತಾನೇ ಮತ್ತೊಮ್ಮೆ ಮಾಡಿರಂತು ಬಿಡಯ್ಯ. ನಾರಾಯಣ ನಾರದರೆ,